ಎಸ್ ತುಂಬ ಜನಕ್ಕೆ ಆಸೆ ಇರುತ್ತೆ ಆಶಿಕಾ, ರಿಯಾಲಿಟಿ ಶೋಗೆ ಹೋಗಬೇಕು ನಾನು ಕೂಡ. ಯಾಕಂದರೆ ನಾನು ನೀವು ಒಂದಷ್ಟು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ ನಿಮ್ಮ ಪ್ರೊಫೈಲಲ್ಲಿ. ಮೇಡಮ್ ನನಗೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಷ್ಟ ಇದೆ ಮ್ಯಾಮ್, ನೀವು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ನನಗೂ ಈ ಥರ ಪ್ರತಿಭೆ, ನಾನು ಕೂಡ ಈ ಥರ ಟ್ಯಾಲೆಂಟೆಡ್ ಇದ್ದೀನಿ ನಿಮ್ಮ ಥರ, ಸೊ ನನಗೂ ಒಂದು ಪ್ಲ್ಯಾಟ್ಫಾರ್ಮ್ ಸಿಗಬೇಕು ಮ್ಯಾಮ್, ಗೊತ್ತಿರಲ್ಲ ಹೆಂಗೆ ಮಾಡಬೇಕು ಏನು ಅಂತ. ಆ್ಯಂಡ್ ಜೊತೆಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ಹೆಂಗೆ ಪ್ರಿಪೇರ್ ಆಗಬೇಕಾಗತ್ತೆ ಒಂದು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ, ಒಬ್ಬರನ್ನ ಮುಂದೆ ನಮ್ಮನ್ನು ಆ್ಯಕ್ಟರ್ ಆಗಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ, ಸೊ ನಾವು ಯಾವ ರೀತಿಯಾಗಿ, ಯಾಕಂದರೆ ನೀವು ಆಡಿಷನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಹಂಗಾಗಿ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಬೇಕಾಗತ್ತೆ? ಸೊ ಈಗ ಆಲ್ಮೋಸ್ಟ್ ಎಲ್ಲ ಹುಡುಗಿರು ರೆಡಿಯಾಗಿ ದೇರ್ಸ್ ಅ ಬಿಗ್ ನ್ಯೂಸ್ ಬಿಕಾಸ್ ಮಹಾನಟಿ ಸೀಸನ್ 2 ಶುರು ಆಗ್ತಾ ಇದೆ, ಆಡಿಷನ್ಸ್ ಶುರು ಆಗ್ತಾ ಇದೆ. ಸೊ ಬೇಸಿಕ್ಲಿ ನಮಗೇನು ಗೊತ್ತಿರ್ಲಿಲ್ಲ ಲೈಕ್ ಏನು ಆಡಿಷನ್ ಅಂದ್ರೆ ಹೆಂಗಿರುತ್ತೆ, ಏನ್ ಕೊಡ್ಬೇಕು ಅಂತ. ನಿಮ್ಮ ಮುಂದೆ ಒಂದೆರಡು ಕ್ಯಾಮ್ರಾಗಳನ್ನ ಇಡ್ತಾರೆ, ಒಂದು ಸೀನ್ ನಿಮಗೇನು ಬರುತ್ತೆ, ನಿಮ್ಮ ಟ್ಯಾಲೆಂಟ್ಸ್ ಏನಿದೆ, ನೀವು ಹಾಡ್ತೀರಾ, ಕುಣಿತೀರಾ, ಅಥವಾ ಆ್ಯಕ್ಟ್ ಮಾಡ್ತೀರಾ, ಅಥವಾ ಆ್ಯಂಕರಿಂಗ್ ಮಾಡ್ತೀರಾ, ಇದೆಲ್ಲವನ್ನು ನೀವು ಅಲ್ಲಿ ತೋರಿಸ್ಕೊಳ್ಬೋದು ನನಗಿಷ್ಟೆಲ್ಲ ಬರುತ್ತೆ ಅಂತ. ಸೊ ನಿಮಗೆ ಅಂತ ಒಂದು ಡೆಡಿಕೇಟೆಡ್ ಟೈಮನ್ನು ಕೊಟ್ಟಿರ್ತಾರೆ. ನೀವು ಒಂದು 2 minutes ಆ್ಯಕ್ಟ್ ಏನು ನೀವು ತಯಾರು ಮಾಡ್ಕೊಂಡಿರ್ತೀರಾ, ಒಂದು ಯಾವ್ದಾದ್ರು ಒಂದು ಸಿನಿಮಾದ ಒಂದು ಸೀನ್ ತೊಗೊಳ್ಳಿ, ದೃಶ್ಯ ತೊಗೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆದ ಸೀನ್ನ ನೀವು ಯಾವುದ್ರಲ್ಲಿ ಕಾನ್ಫಿಡೆಂಟ್ ಇದ್ದೀರಾ ಅದನ್ನು ಆಯ್ಕೆ ಮಾಡ್ಕೊಳ್ಳಿ, ಅದಕ್ಕೆ ರೆಡಿಯಾಗಿ ಅದನ್ನು ಅವ್ರ ಮುಂದೆ ಪ್ರದರ್ಶಿಸಿ, ಆ್ಯಕ್ಟ್ ಮಾಡಿ ತೋರಿಸಿ. 1-2 ಸಲ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಕನ್ನಡಿ ಮುಂದೆ ನೀವೇ ನಿಂತು ಆ್ಯಕ್ಟ್ ಮಾಡಿ. ಸೊ ಆ್ಯಕ್ಟ್ ಮಾಡಿ, ಅಥವಾ ವೀಡಿಯೋನ ತೊಗೊಳ್ಳಿ, ಒಂದು ಫೋನ್ ಇಟ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ನೀವು ಎಡುತ್ತೀರಾ ಅನ್ನೋದನ್ನು ನೋಡ್ಕೊಳ್ಳಿ, ಆ್ಯಂಡ್ ಹೋಗಿ ಅದನ್ನೇ ಅವ್ರ ಮುಂದೆ ಪ್ರದರ್ಶಿಸಿ. ಸೊ ಅದು ಅವ್ರ ಮುಂದೆ ಅದನ್ನು ಕಾನ್ಫಿಡೆಂಟಾಗಿ ನೀವು ಡಿಸ್ಪ್ಲೇ ಮಾಡಿದಾಗ, ಪ್ರೆಸೆಂಟ್ ಮಾಡಿದಾಗ ಅವರು ಓಕೆ ಶಿ ಈಸ್ ಕ್ಯಾಪಬಲ್, ಏನೋ ಒಂದು ಟ್ಯಾಲೆಂಟ್ ಅವ್ರಿಗೆ ಗೊತ್ತಾಗುತ್ತೆ. ಅವರೇ ಒಂದು ಸಿಚುವೇಶನ್ ಕೊಡ್ತಾರೆ ನಿಮಗೆ. ಸೊ ಫಾರ್ ಎಕ್ಸಾಂಪಲ್, ನೀವು ದುಡ್ಡಿಲ್ಲ ನಿಮ್ಮ ಹತ್ರ, ಊಟಕ್ಕೆ ಪರದಾಡ್ತಾ ಇದ್ದೀರಾ, ಸೊ ಯಾರನ್ನಾದ್ರೂ ಹೋಗಿ ಕೇಳಬೇಕು, ಹೆಂಗೆ ಕೇಳ್ತೀರಾ, ಈ ಥರ ಒಂದೊಂದು ಸಿಚುವೇಶನ್ಸನ್ನು ನಿಮಗೆ ಕೊಡ್ತಾರೆ. ಸೊ ಅದನ್ನು ನೀವು ಅವ್ರ ಮುಂದೆ ಆ್ಯಕ್ಟ್ ಮಾಡಿ ತೋರಿಸ್ಬೇಕು, ನ್ಯಾಚುರಲ್ ಆಗಿರಬೇಕು. ಅಂದರೆ ಆ್ಯಕ್ಟಿಂಗ್ ಅಂದರೆ ಬೇಸಿಕ್ಲಿ ಅವ್ರು ಏನು ಬಯಸೋದು, ಬಿ ಯೋರ್ ಸೆಲ್ಫ್. ಸೊ ನ್ಯಾಚುರಲ್. ತುಂಬ ನಮ್ಮ ರಮೇಶ್ ಸರ್ ಯಾವಾಗಲೂ ಹೇಳೋರು, ಸಿ ಆ್ಯಕ್ಟ್ ಅಂದಿದ ತಕ್ಷಣ ಬೇರೆ ಪಾತ್ರ ಆಗೋಕ್ಕೆ ಹೋಗ್ಬೇಡಿ, ನಿಮ್ಮೊಳಗೆ ಆ ಪಾತ್ರ ಅಂತ ಅಂದ್ಕೊಳ್ಳಿ. ಸೊ ನೀವು ಆ ಪಾತ್ರ ಆಗಿದ್ದರೆ ಏನು ಮಾಡ್ತಿದ್ರಿ ಆ ಸಿಚುವೇಶನಲ್ಲಿ, ಅದನ್ನು ನಾವು ತಲೆಗೆ ಇಟ್ಕೊಂಡ್ಬಿಟ್ರೆ ಸಾಕು. ಸೊ ದಿಸ್ ಇಸ್ ಹೌ ಯು ಪ್ರಿಪೇರ್ ಯೋರ್ ಸೆಲ್ಫ್ ಫಾರ್ ಎನಿ ರಿಯಾಲಿಟಿ ಶೋ. ಓಕೆ, ತುಂಬ ಜನ ಈಗ ಕಮೆಂಟ್ ಹಾಕೋದನ್ನು ಕೇಳಿರ್ತೀನಿ, ರಿಯಾಲಿಟಿ ಶೋ ಅಂದರೆ ಬರೀ ರೆಕಗ್ನೈಸೇಷನ್ ಇರೋರಿಗೆ ಮಾತ್ರ ಕೊಡ್ತಾರೆ, ಸ್ವಲ್ಪ ರೆಕಗ್ನೈಸ್ಡ್ ಇರಬೇಕು, ಸ್ವಲ್ಪ ಇನ್ಫ್ಲೂಯೆನ್ಸ್ ಇರಬೇಕು, ನಮ್ಮ ಮುಖ ಪರಿಚಯ ಇರಬೇಕು, ಆ ಥರದವ್ರಿಗೆ ಮಾತ್ರ ಕೊಡ್ತಾರೆ, ಬೇರೆಯವ್ರಿಗೆ ಒಂಚೂರು ಕಾಮನ್ ಪೀಪಲ್ಗೆ ಅವಕಾಶ ಕೊಡೋದು ಕಮ್ಮಿ, ಇಂಥವ್ರನ್ನೇ ಕೊಡ್ತೀರಾ, ಯಾಕೆ ಕಾಮನ್ ಪೀಪಲ್ಗೆ ಅವಕಾಶ ಅಷ್ಟಾಗಿ ಕೊಡಲ್ಲ ಅಂತ ಹೇಳೋದು ಕೇಳಿರ್ತೀನಿ. ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು? ಇಲ್ಲ, ಡೆಫಿನೆಟ್ಲಿ ಇಲ್ಲ. ನಾನು ಅಂದರೆ ನಾನು ಏನು ಹೋದೆ, ತುಂಬ ಜನರಿಗೆ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ, ನನಗೇನೋ ರಾಧೆ ವಾಯ್ಸ್ನ ರೆಕಗ್ನೈಸೇಷನ್ ಅದಕ್ಕೆ ಹೋದೆ. ನಾನು ಅದನ್ನ ಇವತ್ತು ಕ್ಲಿಯರ್ ಮಾಡಬೇಕು ಅಂತ ಇದ್ದೀನಿ. ಮೋಸ್ಟ್ ಆಫ್ ದ ಪೀಪಲ್ ಇನ್ ಜಿ ಕನ್ನಡ, ನಾನು ಡಬ್ಬಿಂಗ್ ಮಾಡ್ತಾ ಇದ್ದೀನಿ, ನಂದು ರಾಧೆ ವಾಯ್ಸ್ ಅಂತ ಗೊತ್ತೇ ಇರಲಿಲ್ಲ ಅವ್ರಿಗೆ. ನಾನು ಅಲ್ಲಿ ಹೋದಾಗ, ಆಡಿಷನ್ಗೆ ಹೋದಾಗ, ಸೊ ನಾನು ಹೇಳಿದೆ ನಾನು ಇಷ್ಟು ಸಿನಿಮಾಗಳಿಗೆ ವಾಯ್ಸ್ ಕೊಟ್ಟಿದ್ದೀನಿ, ನಾನು ನಿಜವಾಗ್ಲೂ ಹೌದಾ ನೀವು ವಾಯ್ಸ್ ಕೊಟ್ಟಿದ್ದೀರಾ ಅಂತ ಅವರು ತಿಳ್ಕೊಂಡ್ರು. ಸೊ ನಾನು ಕೂಡ ಜೆನ್ಯೂನ್ ಆಗಿ ನಾನೊಂದು ವಾಟ್ಸ್ಆ್ಯಪ್ ಪೋಸ್ಟ್, ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿಕೊಂಡು, ನಾನು ಹುಡುಕೊಂಡು ನಾನೇ ಜೆನ್ಯೂನ್ಲಿ ಹೋಗಿ ಆಡಿಷನ್ ಕೊಟ್ಟಿದ್ದೀನಿ. ಆ್ಯಂಡ್ ಪ್ರತಿಯೊಂದು ನಿಜವಾಗ್ಲೂ ನನಗೆ, ನಾನು ಹೇಳ್ತೀನಲ್ಲ, ನಾವು ಏನು ನಮ್ಮ ರಂಗಭೂಮಿಯಲ್ಲಿ ಏನು ನಾವು ಕಲ್ತಿದ್ವಿ, ಆ ಒಂದು ಅಭಿಯಾನದ ಒಂದು ಸೀನು, ಅಂಬೆ ಅವರ ಒಂದು ಪಾತ್ರನ ನಾನು ಅಲ್ಲಿ ಪ್ರದರ್ಶನ ಮಾಡಿದೆ. ಇಟ್ ವಾಸ್ ವೆರಿ ಇಂಪ್ಯಾಕ್ಟ್ಫುಲ್ ಸೀನ್. ನಾವು ಅದನ್ನು ತುಂಬ ನಮಗೂ ಗೂಸ್ ಬಂಪ್ಸ್ ಬರುತ್ತೆ ಆ ಸೀನ್ಸ್ ನೋಡಿದ್ರೆ. ಆ ಒಂದು ಸೀನ್ನ ನಾನು ಇನ್ಯಾಕ್ಟ್ ಮಾಡಿ ತೋರಿಸ್ದೆ. ಆಮೇಲೆ ಅವ್ರು ಮತ್ತೆ ಒಂದೆರಡು ಸಿಚುವೇಶನ್ಸ್ ಕೊಟ್ಟರು, ಅದನ್ನೆಲ್ಲ ನಾನು ಮಾಡಿ ತೋರಿಸ್ದೆ. ಆ್ಯಂಡ್ ಏನೋ ಹಾಡಕ್ಕೆ ಬರುತ್ತೆ ಅಂತ ಕೇಳಿದ್ರು, ಡಾನ್ಸ್ ಮಾಡಿ ಅಂತ ಕೇಳಿದ್ರು. ಸೊ ಡಾನ್ಸ್ ನಂದು ವೀಕ್ ಪಾಯಿಂಟು, ಬಟ್ ಐ ಟ್ರೈಡ್ ಡೆಫಿನೆಟ್ಲಿ ಕಾನ್ಫಿಡೆಂಟಾಗಿ ಅವ್ರ ಮುಂದೆ ಮಾಡಿ ತೋರಿಸ್ದೆ. ಸೊ ಹೀಗಿರುವಾಗ ಗೆಲ್ತೀವಿ, ಸೆಲೆಕ್ಟ್ ಆಗ್ತೀವಿ ಅನ್ನೋದು ಸೆಕೆಂಡ್ರಿ, ಬಟ್ ನಾನೇನೋ ಒಂದು ಮಾಡಿದೆ, ಪಾರ್ಟಿಸಿಪೇಟ್ ಮಾಡಿದೆ ಅನ್ನೋ ಧೈರ್ಯ ಇರುತ್ತೆ ಅಲ್ವಾ. ಸೊ ಇಲ್ಲಿ ತುಂಬ ಜನ ಕಾಮನ್ ಪೀಪಲ್, ಅವತ್ತು 500ಕ್ಕೂ ಹೆಚ್ಚು ಹುಡುಗಿರಲ್ಲಿದ್ರು. ಸೊ ಅದರಲ್ಲಿ ಏನು ನನ್ನ ಜೊತೆ ಇದ್ದಂಥ ಹುಡುಗಿರು ಎಲ್ಲರೂ ಹೊಸಬ್ರೆ. ಒಬ್ರು ಇಬ್ರು ಅವ್ರಿಗೇನೋ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಶಾರ್ಟ್ ಮೂವಿ ಮಾಡಿದ್ರು, ಏನೋ ಒಂದು ಮಾಡಿದ್ರು, ಆ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಅಷ್ಟೇ. ಇನ್ನೆಲ್ಲರೂ ನ್ಯೂ ಕಮರ್ಸೆ. ಸೊ ಅಲ್ಲಿ ಏನು ಅಂತಂದರೆ ಬೇಸಿಕ್ಲಿ ಟ್ಯಾಲೆಂಟ್ ಮ್ಯಾಟರ್ಸ್. ಸೊ ನೀವೆಷ್ಟು ಕಾನ್ಫಿಡೆಂಟಾಗಿ ನೀವು ಪ್ರೆಸೆಂಟ್ ಮಾಡ್ಕೋತೀರಾ, ಅವ್ರ ಮುಂದೆ ನೀವು ಏನೇ ಪ್ರಶ್ನೆ ಕೇಳಿದ್ರು ಹೆದರದೆ ಎಷ್ಟು ಆನ್ಸರ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಸೊ ದಟ್ ಈಸ್ ಹೌ ವಿ ಗಾಟ್ ಸೆಲೆಕ್ಟೆಡ್. ಸೊ ನನಗೆ ಏನೋ ಒಂದು ಇನ್ಫ್ಲೂಯೆನ್ಸ್ ಇತ್ತು, ನಂಗೆ ನಿಜವಾಗ್ಲೂ ಯಾರೂ ಗೊತ್ತಿರಲಿಲ್ಲ. ಸೊ ನಾನು ಹೇಳ್ತಾ ಇನಲ್ಲ, ಜಿ ಕನ್ನಡದಲ್ಲೇ ಯಾರಿಗೂ ಗೊತ್ತಿರಲಿಲ್ಲ ನಾನು ರಾಧೆಗೆ ಡಬ್ ಮಾಡಿದ್ದೀನಿ ಅಂತ. ಸೊ ಹಾಗಾಗಿ ಇದಾಗುತ್ತೆ. ಬೇಸಿಕ್ಲಿ ನಾನು ಏನು ಹೇಳ್ತೀನಿ ಅಂದರೆ, ನೀವು ಏನರಲ್ಲಿ ಕಾನ್ಫಿಡೆಂಟ್ ಆಗಿದ್ದೀರಾ, ಹೋಗಿ
ಒಂದು ಆಡಿಷನ್ ಕೊಡಿ, ಪೇಷಂಟ್ ಆಗಿರಿ, ನೋಡೋಣ, ರಿಸಲ್ಟ್ ಸೆಕೆಂಡ್ರಿ. ನಾವೊಂದು ಪ್ರಯತ್ನ ಮಾಡಿದೀವಾ, ಅವ್ರು ಕೇಳ್ದಾಗ ಅವ್ರ ಮುಂದೆ ಆಕ್ಟ್ ಮಾಡಿದೀವಾ, ಮುಗೀತು ಅಷ್ಟೇ ಅಂತ. ವೆರಿ ಟ್ರೂ. ಇದು ಸೀರಿಯಲ್ ಸಿನಿಮಾಗಳಲ್ಲಿ ಏನಾದರೂ ನಿಮಗೆ ಅವಕಾಶಗಳು ಬಂದಿದ್ದೇನಾ ಇತ್ತೀಚೆಗೆ ಸೀರಿಯಲ್ ಸಿನಿಮಾಗೆ ಆಕ್ಟ್ ಮಾಡೋ ಥರ? ಬಿಕಾಸ್ ಮಹಾನಟಿನಲ್ಲಂತರೂ ಒಂದು ದೊಡ್ಡ ನಟಿ ಅಂತ ತುಂಬ ಒಳ್ಳೆ ನಟಿ ಅಂತ ಪ್ರೂವ್ ಮಾಡಿದ್ರಿ ನೀವು. ಒಂದು ಕೆಲವೊಂದು ರಮೇಶ್ ಸರ್ ಒಂದು ಸಿಚುಯೇಷನ್ ಕೊಡಿದ್ರೆ ಇನ್ಸ್ಟೆಂಟಾಗಿ ಆ್ಯಕ್ಟ್ ಮಾಡ್ತಿದ್ರಿ. ಸೊ ಸೀರಿಯಲಲ್ಲಿ ಸಿನಿಮಾಗಳಲ್ಲಿ ಅದನ್ನ ನೋಡಿ ಏನಾದರೂ ನಿಮ್ಗೆ ಅವಕಾಶಗಳು ಬಂತಾ ಹೇಗೆ? ಒಂದಷ್ಟು ಸಾಕಷ್ಟು ಎನ್ಕ್ವೈರಿಗಳು ಬರ್ತಾ ಇದೆ. ಸೊ ಬಟ್ ನಾನು ಕೆಲವೊಂದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀನಿ. ಸ್ವಲ್ಪ ಇನ್ನೊಂದಷ್ಟು ನನ್ನನ್ನು ನಾನು ಬ್ರಷ್ ಮಾಡ್ಕೊಳ್ಳೋದಿದೆ. ನಾನೇನು ಸಂಪೂರ್ಣವಾದ ನಟಿ ಅಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಒಂದು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೀನಿ ಒಂದೆರಡು. ಆ್ಯಂಡ್ ಸೀರಿಯಲ್ ಅಂತ ಬಂದಾಗ ಅಣ್ಣಯ್ಯ ಅಂತ ಬರ್ತಿರೋ ಸೀರಿಯಲ್ ಕೇಳಿದ್ರು. ಆ್ಯಂಡ್ ದೆನ್ ಆಮೇಲೆ ಏನೋ ಇದಾಗಿ ಅಲ್ಲೇ ಯಾರೋ ಒಬ್ರು ಆರ್ಟಿಸ್ಟ್ ಇದ್ರು ಅಂತ ಹೇಳಿ ಸೊ ಅವ್ರನ್ನೇ ಲೂಪ್ ಮಾಡ್ಕೊಂಡ್ರು. ಸೊ ನೋಡೋಣ ಫ್ಯೂಚರ್ ಏನಿದೆ ಗೊತ್ತಿಲ್ಲ. ಸೊ ಡೆಫಿನೆಟ್ಲಿ ನಾವು ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರಬೇಕು. ಯಾಕಂದರೆ ಒಳ್ಳೆ ನಟಿ ಕೂಡ ಹೌದು, ಈ ಕಡೆ ಒಳ್ಳೆ ನಟಿ ಕೂಡ ಆ್ಯಂಡ್ ಒಳ್ಳೆ ಕಂಠದಾನ ಕಲಾವಿದೆ ಅಂತ ಪ್ರೂವ್ ಮಾಡಿದಿರಿ. ಅದು ನಿಮ್ಮ ಆಶಿಕಾ ಅಂತ ಪರಿಚಯ ಆಗಿದ್ದು ನಿಮ್ಮ ಒಂದು ರಾಧೆ ವಾಯ್ಸ್ ಮೂಲಕ. ಮುದ್ದಾದ ವಾಯ್ಸು, ನಮಗೆಲ್ಲ ಒಂದು ಕಡೆ ರಾಧೆನೇ ಪ್ರತ್ಯಕ್ಷ ಆಗ್ಬಿಟ್ಲೇನೋ ಅನ್ಸುತ್ತೆ ನಿಮ್ಮ ವಾಯ್ಸ್ ಕೇಳ್ತಾ ಇದ್ದಾಗ. ಸೊ ಅಷ್ಟು ಚೆನ್ನಾಗಿ ರೆಕಗ್ನೈಸೇಷನ್ ಸಿಕ್ಕಂತಹ ವಾಯ್ಸ್ ನಿಮಗದು. ಸೊ ಹೆಂಗೆ ರಾಧೆ ಆ ಒಂದು ಇದು ಹೆಂಗೆ ಶುರುವಾಯಿತು? ನೀವೇ ಹುಡ್ಕೊಂಡು ಹೋಗಿದ್ದ, ಅದು ಬಂದಿದ್ದ ಆಪರ್ಚುನಿಟಿ ಹೇಗೆ ಅಂತ ಹೇಳಿ? ಸೊ ಬೇಸಿಕ್ಲಿ ಇಟ್ ವಾಸ್ ಲಾಕ್ಡೌನ್, ಕೊರೋನಾ ಟೈಮು, ಎಲ್ಲೂ ಹೊರಗೆ ಹೋಗಂಗಿರ್ಲಿಲ್ಲ. ಎಲ್ಲ ನನಗೆ ಇದೊಂಥರ ಹೆಂಗೆ ಗೊತ್ತಾ, ಒಂಥರ ಗಾಡ್ ಸೆಂಟ್ ಅಂತ ಅನ್ಕೊಳ್ಳಿ, ದೇವರೇ ಕೊಟ್ಟಂತ ಒಂದು ಅವಕಾಶ ಇರಬೇಕಿದು. ಆ್ಯಕ್ಚುಲಿ ಆ ಮೂಮೆಂಟಲ್ಲಿ ಕೊರೋನಾ ಟೈಮಲ್ಲಿ ಯಾರು ಆರ್ಟಿಸ್ಟ್ ಹೊರಗಡೆ ಬರೋಕ್ಕೆ ರೆಡಿ ಇರಲಿಲ್ಲ ಅನ್ಕೊಳ್ಳಿ. ಆ್ಯಂಡ್ ಏನಾಯಿತು, ನನಗೆ ಆಡಿಷನ್ಸ್ ಇದೆ ಈ ಥರ ಒಂದು ಪಾತ್ರಕ್ಕೆ ಅಂತ. ಆಲ್ರೆಡಿ ನಾನು ಹಿಂದಿಯಲ್ಲಿ ನೋಡಿ ಇಷ್ಟಪಟ್ಟಂಥ ಸೀರಿಯಲ್ ಅದು. ಸೊ ಅಲ್ಲಿಗೆ ಹೋದೆ, ಒಂದು ಆಡಿಷನ್ ಇದೆ ಬನ್ನಿ ಅಂತ. ನಾನು ನನ್ನ ತಂಗಿ ಇಬ್ಬರು ಹೋದ್ವಿ. ಆ್ಯಂಡ್ ಹೋಗಿದ ತಕ್ಷಣ ಅವರು ಇದು ಚಾನಲ್ ಅವರೆಲ್ಲ ಕೂತಿದ್ರು. ಸೊ ವಾಯ್ಸ್ ಟೆಸ್ಟ್ ಕೊಡಿ, ಆಡಿಷನ್ ತಗೊಳ್ಳಿ ಅಂತ ಹೇಳಿದ್ರು. ಒಂದು ಸೀನ್ ಡಬ್ ಮಾಡಿದೆ, ಅವ್ರಿಗೆ ಇಷ್ಟ ಆಯಿತು. ಅದರಲ್ಲಿ ಫಸ್ಟ್ ಎಪಿಸೋಡಲ್ಲಿ ದೊಡ್ಡ ಕೃಷ್ಣ ದೊಡ್ಡ ರಾಧೆ ಇರ್ತಾರೆ. ಸೊ ಅವ್ರ ಪಾತ್ರಕ್ಕೆ ನಾನು ಕೊಟ್ಟೆ, ಹೊರಗೆ ಬರ್ತಾ ಇದ್ದೆ. ಹೊರಗೆ ಬಂದಮೇಲೆ ಓಕೆ ಇದೇನೋ ಆಯಿತು, ಇದೊಂದೇ ಎಪಿಸೋಡ್ ಸರಿ ಇರೋದು, ಇನ್ನು ಮಿಕ್ಕಿದ್ದೆಲ್ಲ ಚಿಕ್ಕ ರಾಧೆ ಪಾತ್ರಕ್ಕೆ ಬರುತ್ತೆ, ಇವ್ರ ವಾಯ್ಸ್ ಸೆಟ್ ಆಗುತ್ತೆ, ಅವ್ರು ಸ್ವಲ್ಪ ಬೇಸಿದೆ, ದಪ್ಪ ಕೇಳಿಸುತ್ತಲ್ವ ಇವ್ರ ವಾಯ್ಸು ಅಂತ. ಅಲ್ಲಿ ಶ್ರೀಧರ್ ಹೆಗ್ಡೆ ಸರ್ ಅಂತ ಇದ್ರು, ಅವರು ಇಲ್ಲೇ ಇದಾರಲ್ಲ, ಇವರೇ ನಮ್ಮ ರಾಧೆ, ಇವ್ರ ಕಲೆ ಮಾಡಿಸಿ ಅಂತಂದರು. ನಾನು ಹೆಂಗೆ ನಿಜ, ನಾನು ಚಿಕ್ಕ ವಾಯ್ಸ್ ಮಾಡ್ಬೋದಾ ಅಂತ. ಇಲ್ಲ ಮಾಡ್ಬೋದು, ಹೋಗಿಮ್ಮ ಮಾಡಿ ಅಂತ ಹೇಳಿದ್ರು. ಸೊ ಗಿರಿಧರ್ ಸರ್ ಮತ್ತು ಇವರು ಕ್ರೂಸಿಬಲ್ ಇನೋವೇಷನ್ಸ್ ಅನ್ನೋ ಒಂದು ತಂಡ, ಅವ್ರು ನನಗೆ ಮೋಟಿವೇಟ್ ಮಾಡಿ ಒಳಗೆ ಹೋದೆ. ಆ್ಯಂಡ್ ನೆಕ್ಸ್ಟ್ ನೋಡ್ತೀನಿ, ನಾನು ನೋಡ್ತಾ ಇದ್ದಿದ್ದು ಸೀರಿಯಲ್ ಅದು, ಓ ಮೈ ಗಾಡ್ ಅಂತ. ಆಮೇಲೆ ಕೊಟ್ಟೆ, ಅವರಿಗೆ ಇಷ್ಟ ಆಯಿತು. ನೋಡಿ ಇಷ್ಟ, ಇನ್ನೊಂದು ಚೂರು ಚಿಕ್ಕದು ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ. ಆಮೇಲೆ ಎಸ್ ಮಾಡಿದೆ, ಅವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ದೆನ್ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಯಿತು. ಫೋನ್ ಮೇಲೆ ಫೋನ್, ಗೊತ್ತಿರೋರ್ಗೆ ಎಲ್ಲರಿಗೂ ಫೋನ್, ಎಷ್ಟು ಚೆನ್ನಾಗಿದೆ ವಾಯ್ಸು ಅಂತ. ಮನೆಯವರೆಲ್ಲ ಫೋನ್ ಮಾಡ್ತಿರ್, ನೀನು ಮಾಡಿರೋದು ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳಿ. ಆಮೇಲೆ ಇಟ್ಸ್ ಅ ವೆರಿ ಗುಡ್ ಓಕೆ.